ಇವೆಲ್ಲ ಯಾಕಿದ್ದಾವೆ ಅಂತ ಹೇಳ್ಬೇಕು. ಬಾ ಸಕ್ಲೇಶ್ ಬಾ, ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೆ. ಬಾ, ಸ್ನಾನ ಮುಗಿತಾ? ಬಾ. ಅದಕ್ಕೆ ನಮ್ಮ ಬಟ್ಗಳೆಲ್ಲ ವಾಸನೆ ಅಂದ್ರೆ ವಾಸನೆ ಬರ್ತವೆ. ಕಸದ್ದು ಇದಕ್ಕೆ ಹೋಗೋದಕ್ಕೆ ನಮ್ಮ ಅಯ್ಯೋ ದೇವ್ರಿ, ಯಾಕಮ್ಮ ಇಂಜಿನಿಯರ್ ಅಂತಾರೆ ಅಲ್ಲ, ಕಸದ್ದು ಯಾಕೆ ಹೋಗ್ತಾರೆ ಇವರು? ಬಾ ಸಕ್ಲೇಶ್, ಜೋರಾಗಿ ಬಾ. ನಾನು ನಿಮ್ಮನ್ನೇ ಕಾಯ್ತಾ ಇದ್ದೆ. ಎಷ್ಟೊತ್ತಿಗೆ ಬರ್ತಿರೋ? ಸ್ನಾನ ಮುಗಿಸ್ಕೊಂಡು ಸ್ನಾನ ಮುಗಿಲಿ ಮಾತಾಡೋಣ ಅಂತ ಕಾಯ್ತಾ ಇದ್ದೆ. ಅಯ್ಯೋ ಸುಸು, ಯಾಕೆ ಏನಾಯಿತು? ಯಾಕಪ್ಪ ನನ್ನ ಫೋನ್ ಬೇರೆ ಇಟ್ಕೊಂಡಿದ್ದಾಳೆ, ಏನು ಫೋಟೋಸ್ ಎಲ್ಲ ನೋಡ್ಬಿಟ್ಲ ಸುಸು? ಯಾಕಮ್ಮ ಏನಾಯಿತು ಸುಸು? ಏನಾಯಿತು? ಇಲ್ಲಿ ಫೋನಲ್ಲಿರೋ ಫೋಟೋಸ್ಗಳೆಲ್ಲ ಇವ್ಯಾವಿವು ಎಲ್ಲ ಯಾಕೆ ಕಸದ ಹತ್ರ ನಿಂತ್ಕೊಂಡು ಇಷ್ಟೊಂದು ಫೋಟೋ ತೆಗೆಸ್ಕೊಂಡಿದ್ಯಾ? ಕಸ ಗುಡ್ಸೋ ಥರ ಪೋಸ್ ಕೊಟ್ಟು ಯಾಕೆ ನೀನು ಇದೆಲ್ಲನ ಫೋಟೋ ತೆಗೆಸ್ಕೊಂಡಿದ್ಯಾ? ಯಾಕೆ ಬರೀ ಇವೇ ಇದ್ದಾವೆ? ನೀನೇನು ಕೆಲ್ಸಕ್ಕೆ ಹೋಗ್ತೀಯಾ? ನನ್ನ ಹತ್ರ ಸತ್ಯ ಹೇಳು, ನೀನು ಹೇಳು. ಏನಿದು ಇದೆಲ್ಲ? ಏನಿದು ಫೋಟೋಗಳು? ಏನಿವು ಫೋಟೋಸ್ಗಳು? ಅಯ್ಯೋ ಸುಸು, ಅಯ್ಯೋ ಆ ಫೋಟೋ ನೋಡಿ ನೀನು ಏನೇನು ತಿಳ್ಕೊಂಡೆ? ಅದೆಲ್ಲ ನಾವು ಹೋಗ್ಲೇಬೇಕು. ಅವ್ರಿಗೆಲ್ಲ ನಾವು ಇಂಜಿನಿಯರು, ಅವ್ರಿಗೆಲ್ಲ ನಾನು ಆ ಕಡೆ ನಾನು ಹೇಳಲಿಲ್ವಾ ಆ ಕಡೆ ಎಲ್ಲ ಫೀಲ್ಡ್ ಮಾಡಬೇಕು ನಾನು ಅಂತ ಹೇಳಿ. ಆ ಥರ ನಾವು ಕ್ಲೀನಿಂಗ್ ಈಗ ನಾವು ಹಿಂಗೆ ಕ್ಲೀನಿಂಗ್ ಮಾಡಬೇಕು, ಸ್ವಚ್ಛವಾಗಿ ಇಟ್ಕೊಡ್ಬೇಕು ಅಂತ ಹೇಳಿ ಆ ಥರ ಎಲ್ಲ ಫೋಟೋ ತೆಗೆಸ್ಕೋಬೇಕು, ನನ್ನ ಗ್ರೂಪಿಗೆ ಹಾಕಬೇಕು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸುಮ್ಮನೆ ಹಿಂಗೆ ನೋಡು, ಕಸ ಇಟ್ಕೊಳ್ಳೋ ಥರ, ಹಿಂಗೆ ಕಸ ಹಾಕಿಸ್ಕೊಳ್ಳೋ ಥರ, ಕಸದ ಗಾಡಿ ಹತ್ರ ಹಿಂಗೆ ಕಸಕ್ಕೆ ಬೆಂಕಿ ಇಕ್ಕೋ ಥರ ಹಿಂಗೆ ತೋರಿಸ್ಕೊಳ್ಳೋದು. ಮತ್ತು ಹಸಿ ಕಸ ಒಣ ಕಸ ಬೇರ್ಪಡಿಸೋ ಥರ ಫೋಟೋಸ್ ತೆಗೆಸ್ಬಿಟ್ಟು ಹಿಂಗೆ ಫೋಸ್ ಕೊಟ್ಟು ನಾನು ಗ್ರೂಪಿಗೆ ಹಾಕಬೇಕು. ನಮ್ಮ ಬಾಸಿಗೆ ಕಳಿಸ್ಬೇಕು ಅದೆಲ್ಲ. ಅವ್ರಿಗೂ ನಾನು ಇಂಜಿನಿಯರ್ ಅಲ್ಲ, ಅವ್ರಿಗೂ ಹೇಳ್ಬೇಕು. ನಾನು ಫೀಲ್ಡ್ ವರ್ಕ್ ಅಂತ ಹೇಳಿಲ್ವಾ? ನಂದು ಯಾವ ರೀತಿ ಕೆಲಸ ಅಂತ ನಿನಗೆ ಗೊತ್ತಲ್ಲ. ಅದಕ್ಕೆ ಮತ್ತೆ ಎಲ್ಲ ಹೋಗ್ಬೇಕು, ಅವ್ರನ್ನೆಲ್ಲ ನಾನು ನೋಡಬೇಕು, ಫೀಲ್ಡ್ ಮಾಡಬೇಕು. ನಾನು ಫೀಲ್ಡ್ ವರ್ಕ್ ಅಂತ ನಾನು ಹೇಳಿದ್ನಲ್ಲ. ಅಲ್ಲ, ಇಷ್ಟೊಂದು ಯಾಕೆ ಇದಾವೆ ಅಂತ ಗೊತ್ತಾಗ್ಲಿಲ್ಲ. ಇಷ್ಟೊಂದು ಬರೀ ಕಸದ ಫೋಟೋಗಳೇ ಇದಾವಲ್ಲ, ನನಗೆ ಯಾಕಪ್ಪ ಹಿಂಗೆ ಅನ್ನಂಗೆ ಆಯಿತು. ಅದೇನೇ ಸುಸು, ಅವರು ಇಂಜಿನಿಯರ್ ಅಲ್ಲ, ಅವ್ರಿಗೆಲ್ಲ ಹೇಳ್ಬೇಕು ಕಸ ಬಿಡ್ಸೋರ್ಗೆಲ್ಲ. ಅವ್ರು ಏನಿಲ್ಲ ಅಲ್ಲಿ ಇಲ್ಲಿ ಕುಕ್ಕಂಬೋದು ಅದೆಲ್ಲ ಮಾಡ್ತಾರೆ. ಅದಕ್ಕೆ ಹಿಂಗೆ ಜನಗಳಿಗೂ ಎಲ್ಲ ಸ್ವಚ್ಛವಾಗಿ ಇಕ್ಕಬೇಕು, ಕಸ ಪಸ ಅಲ್ಲಿ ಇಲ್ಲಿ ಬಿಸಾಕಬಾರ್ದು ಅಂತ ಹೇಳಿ ಹೇಳಕ್ಕೆ ಹೋಗ್ತಾರಲ್ಲ, ಫೋಟೋ ತೆಗೆಸ್ಕೊಂತಾರೆ. ಇವಾಗ ಎಲ್ಲ ನಂಗ್ಲಿ ಹೆಂಗೇನಿ ಇಲ್ಲಿ ಮೇಡಮ್ಗಳು ಬರ್ತಾರಲ್ಲ ಸಿಸ್ಬರ್ದಕ್ಕೆ ಇಂಜೆಕ್ಷನ್ ಹಾಕ್ಸೋಕ್ಕೆ, ಅವರು ಹಂಗೇನಿ ಫೋಟೋ ತಕ್ಕಂತಾರೆ. ಹುಡುಗರಿಗೆಲ್ಲ ಇಂಜೆಕ್ಷನ್ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಒಂದು 2 ಹುಡುಗರ್ದ ಹಿಂಗೆ ಇಂಜೆಕ್ಷನ್ ಹಾಕ್ಬೇಕಾರೆ ಫೋಟೋ ತಕ್ಕಂತಾರೆ. ಹಂಗೆ ಇವರು ಕಸ ಗುಡ್ಸೋರ್ಗೆಲ್ಲ ನಾ ಹೇಳಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಸುಮ್ಮನೆ ಅವ್ರ ಜೊತೆ ಹಿಂಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತಾರೆ. ಅಲ್ವೇನಳಿ ಅಂದರೆ ಇವ ಅತ್ತೆಗೆ ಅಂತದಕ್ಕೆ ಗೊತ್ತಾಗೈತಿ, ಈ ಸುಸುಗೆ ಗೊತ್ತಾಗಿಲ್ಲ, ರೇಗಾಡ್ತಾ ಇದ್ದಾಳೆ. ಅಲ್ಲ ಯಾಕೆ ತೆಗೆಸ್ಕೊಂಡವ್ರೆ ಅಂತ ಗೊತ್ತಿಲ್ಲ. ಅದೆಲ್ಲ ಹೋಗ್ಬೇಕು, ನನ್ನ ಫೀಲ್ಡ್ ವರ್ಕ್ ಅದೇನೆ. ಅದು ಮತ್ತು ಇನ್ನೂ ನಾನು ಅಲ್ಲಿ ಸ್ವಲ್ಪ ಇನ್ನೂ ಬೇರೆ ಬೇರೆ ಏನೇನು ಕೆಲಸಗಳಿದೆ ಅದೆಲ್ಲ ನೋಡ್ಕೋಬೇಕು. ಅವ್ರನ್ನ ಯಾವ್ಯಾವ ಕಡೆ ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಇಂಜಿನಿಯರ್ ಅಲ್ಲ ನಾನು, ಅದಕ್ಕೇ ಯಾವ್ಯಾವ ರೀತಿ ಹೆಂಗೆ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಅವರಿಗೆ ನಾನು ಮೀಟಿಂಗ್ ಮಾಡಬೇಕು, ಹೇಳ್ಬೇಕು. ನನ್ನ ಫೀಲ್ಡ್ ವರ್ಕು ಇಂದು ಒಂದು ಕೆಲಸ ಅಲ್ಲ ನಂದು, ಹೇಳ್ಬಾರ್ದು ಇಂತಿಂಥ ಕೆಲಸ ಅಂತ ಹೇಳಿ. ಅವೆಲ್ಲನ ಸ್ವಚ್ಛತೆ ಮಾಡಬೇಕು. ನೋಡು, ಇವರೇ ಗುಡಿಸ್ತಾ ಇದ್ದಾರೆ. ಈಗ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿಗಳು ಪೊರಕೆ ಹಿಡ್ಕೊಂಡ ತಕ್ಷಣ ಅವ್ರು ಕಸ ಗುಡ್ಸೋಕೆ ಹೋಗ್ತಾರೆ, ಕಸ ತೆಗ್ದಾಕೋಕೆ ಹೋಗ್ತಾರೆ ಅಂತ ಅನ್ಕೋಬೋದಾ? ಅವರು ಮಾಹಿತಿ ಕೊಡ್ತಾರೆ, ನೀಟಾಗಿ ಇಟ್ಕೋಬೇಕು, ಸ್ವಚ್ಛಗೊಳಿಸ್ಬೇಕು, ಕಸ ಹೊಡಿಬೇಕು, ಸ್ವಚ್ಛತೆ ಇರಬೇಕು ಅಂತ ಹೇಳಿ. ಅವರು ಸುಮ್ಮನೆ ಹಿಂಗೆ ಫೋಸ್ ಕೊಟ್ಟು ಒಂದು ಫೋಟೋ ತೆಗೆಸ್ಬಿಡ್ತಾರೆ. ಹಂಗಂತ ಹೇಳಿ ಅವ್ರನ್ನ ದೊಡ್ಡವರೆಲ್ಲ ಇವಾಗ ಕಸ ಹೊಡಿತಾರೆ, ಎಲ್ಲ ಸ್ವಚ್ಛ ಮಾಡೋದೆಲ್ಲ ತೋರಿಸ್ತಾರೆ. ಅದನ್ನೆಲ್ಲ ತೋರಿಸಿದ ತಕ್ಷಣ ಏನು ಅವರು ಕಸ ಗುಡ್ಸೋಕೆ ಹೋಗ್ಬಿಡ್ತಾರಾ? ಅಯ್ಯೋ ಪೆದ್ದಿ ಸುಸು, ಪೆದ್ದಿ ಪೆದ್ದಿ ಪೆದ್ದಿ. ಹೌದಾ? ಗೊತ್ತಾಯ್ತು. ನಮ್ಮ ಅಮ್ಮ ಹೆಂಗಂತ ನನಗೆ ಗೊತ್ತಾಗಲೇ ಇಲ್ಲ. ಹೋಗತ್ತಾ. ಅಲ್ಲ, ನೀವು ಅದಕ್ಕೆ ಇಂಜಿನಿಯರ್ ನೀವು ಅದಕ್ಕೆಲ್ಲ ಹೇಳ್ತಿರಲ್ಲ, ನೀವು ಹಿಂಗೆ ಹೋಗ್ತೀರಾ ಅವ್ರಿಗೆಲ್ಲ ಹೇಳೋಕೆ BBMP ಅವ್ರಿಗೆ ಅಂತ ಹೇಳಿ ಗೊತ್ತಾಗಲಿಲ್ಲ ನನಗೆ. ಇದು ಯಾಕಪ್ಪ ಇವ್ರು ಕಸ ಎತ್ತಕೋತಾರೆ, ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ, ಹಿಂಗೆಲ್ಲ ಯಾಕಪ್ಪ ಈ ಗ್ರೂಪ್ಗಳಿಗೆ ಬರೀ ಇವೇ ಫೋಟೋಗಳೆಲ್ಲ ಹಾಕಿದ್ದಾರೆ ಅಂತೇಳಿ ಎಲ್ಲ ನೋಡ್ಬಿಟ್ನಾ ನಾನು. ನನಗಿದೇನಪ್ಪ ಇದು, ಇವ್ರು ಇಂಥ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಅನ್ನಿಸ್ಬಿಡ್ತು ಹೋಗತ್ಲಾಗೆ. ಅವ್ರಿಗೆಲ್ಲ ನೀನು ಮೀಟಿಂಗ್ ಮಾಡಬೇಕು, ಅವ್ರಿಗೆಲ್ಲ ಹೇಳ್ಬೇಕಲ್ಲ, ವರ್ಕರ್ಸ್ಗಳಿಗೆಲ್ಲ ಅಲ್ಲಿ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಹೇಳ್ಬೇಕಲ್ವ ನೀನು, ಅವ್ರಿಗೆಲ್ಲ ಬಾಸ್ ಇದ್ದಂಗಲ್ವ ನೀನು? ಅವರಿಗೆಲ್ಲ ನಾನು ಬಾಸ್ ಇದ್ದಂಗೆ, ನಮಗೆ ಇನ್ನೂ ಬೇರೆ ನನಗೆ ಮೇಲ್ಗಡೆ ಬಾಸು, ಅವ್ರಿಗೆ ಇನ್ನೂ ಮೇಲ್ಗಡೆ ಬಾಸು, ಹಾಗಿರ್ತಾರೆ. ನಾನು ಅವರಿಗೆಲ್ಲ ಬಾಸ್ಗಳು. ನಾನು ಅವರು ಎಲ್ಲ ವರ್ಕರ್ಸ್ಗಳು ಇರ್ತಾರಲ್ಲ ಅವ್ರಿಗೆ ನಾನು ಬಾಸು. ಇವಾಗ ಸಾಹೇಬ್ರು ಬಂದರು ಅಂತೇಳಿ ಎದುರ್ಕೊಂತಾರೆ. ಅದಕ್ಕೆ ನಾನು ಸಾಹೇಬ್ರು ಅಂತಾರೆ ನೋಡ್ರಿ, ಸ್ವಚ್ಛಗೊಳಿಸ್ತಾರೆ. ಹೀಗೆ ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ವಿ, ಎಲ್ಲ ಹೋಗಿದ್ರು ಇಲ್ವೋ ಅನ್ನೋದೊಂದು ಸಾಕ್ಷಿ ಬೇಕಲ್ಲ. ಇವಾಗ ಎಲ್ಲೋದ್ರೂ ಒಂದು ಕೆಲಸಕ್ಕೆ ಹೋಗಿದ್ದಾರೆ ಅಂತಂದರೆ ಅವ್ರ ಕೆಲಸ ಅದನ್ನು ಮಾಡಿದಾರೋ ಇಲ್ವೋ, ಏನಾದರೂ ಸುಮ್ಮನೆ ಹೇಳ್ತಾರೆ ಹೋಗಿದ್ವಿ ಸರ್, ವಿಸಿಟ್ ನೀಡಿದ್ವಿ ಅಂತ ಹೇಳ್ತಾರೆ. ಹಂಗೆಲ್ಲ ಹೇಳಿದ್ರೆ ಕೇಳೋದಿಲ್ಲ. ಅವ್ರೇನೇನು ಕೇಳ್ತಾರೆ, ನೀನು ಹೋಗಿರೋದಕ್ಕೆ ಪ್ರೂಫ್ ಕಳಿಸಪ್ಪ ಅಂತಾರೆ. ಅದಕ್ಕೇ ಹೋಗಿರೋದ ಅದನ್ನೆಲ್ಲ ಒಂದು ವಿಡಿಯೋ ಆಯಿತು ಮಾಡ್ತೀನಿ, ಒಂದು ಫೋಟೋ ಆಯಿತು ತೆಗಿಬೇಕು, ಒಂದು ಫೋಟೋ ಒಂದು ವಿಡಿಯೋ ಕಳಿಸ್ಬಿಟ್ರೆ ಸರ್ ಹಿಂಗೆ ಇಲ್ಲಿಗೆ ವಿಸಿಟ್ ನೀಡಿದ್ವಿ, ನಮ್ಮ ಬಾಸಿಗೆಲ್ಲ ನಾವು ಕಳಿಸ್ಬೇಕಲ್ಲ. ಅದಕ್ಕೇ ಅವ್ರ ಮೇಲ್ಗಡೆ ಬಸ್ಸಿಗೆ ಅವ್ರಿಗೆ ಕಳಿಸ್ಬೇಕಲ್ಲ, ಅವರೆಲ್ಲ ವರದಿ ಒಪ್ಪಿಸ್ಬೇಕಲ್ಲ. ಹಂಗೆ ನಾನು ನಮ್ಮ ಬಾಸಿಗೆ ವರದಿ ಒಪ್ಪಿಸೋಕ್ಕೋಸ್ಕರನ ನಾನು ಈ ಥರ ಫೋಟೋಗಳು ತೆಕ್ಕೊಂಡಿರ್ತೀನಿ, ಈ ಥರ ವಿಡಿಯೋಗಳು ಮಾಡ್ಕೊಂಡಿರ್ತೀನಿ. ನೀನು ಬೇರೆ ಏನು ಅನ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ ನನಗಂತೂ ಭಯ ಆಗೋಗ್ಬಿಡ್ತು. ಸಕ್ಲೇಶ್ ಬನ್ನಿ ಅಂತ ಹೇಳ್ತಿದ್ದಲ್ಲ, ನನಗೆ ಭಯ ಆಗ್ಬಿಡ್ತು ಹೋಗತ್ಲಾಗೆ.
ಹಾಗೆ ಹಾಗೆ ಇವಾಗ ಗೊತ್ತಾಯ್ತು. ನಾನು ಏನೇನೋ ಅನ್ಕೊಬಿಟ್ಟಿದ್ದೆ ಹೋಗೋತ್ಲಾಗೆ. ನನಗೇನಪ್ಪ ಇರು ಅಂತ ನೋಡಿ ಸಿಟ್ಟು ಬಂದಂಗಾಯ್ತು ನೀವು ಈ ಥರ ಇರೋದು ನನಗೆ. ಇದೇನಿದು ಕಸದ ಹತ್ರ ನೀವು ಅಂತ. ನೀವು ಅವ್ರಿಗೆಲ್ಲ ಬಾಸ್ ಅಂದಮೇಲೆ ಮತ್ತೆ ಹೋಗಲೇಬೇಕು ಅಂದರೆ ಇವಾಗ ಎಲ್ಲ ಕಡೆನೇ ಅಷ್ಟೇ ಹೇಳ್ರಿ. ಎಲ್ಲೋದ್ರೂ ಫೋಟೋ ತೆಕ್ಕೋಬೇಕು. ಇಲ್ಲೆಲ್ಲ ಏನಕ್ಕಾದ್ರೂ ಬರ್ತಾರಲ್ಲ, ಯಾರಾದರೂ ನಾನು ನೋಡ್ತೀನಲ್ಲ, ಆಶಾ ವರ್ಕರ್ಗಳಾಗಲಿ ಮನೆ ಹತ್ರ ಒಂದು ವಿಸಿಟ್ ಮಾಡಿದ್ದಾರೆ ಅಂತಂದರೆ ಫೋಟೋ ತೆಗೆಸ್ಕೊಳ್ತಾರೆ. ಎಲ್ಲಾದರೂ ಒಂದು ಅಂಗನವಾಡಿಗೆ ಏನಾದರೂ ವಿಸಿಟ್ ನೀಡಿದ್ದಾರೆ ಅಂದರೆ ಫೋಟೋ ತೆಗೆಸ್ಕೊಳ್ತಾರೆ. ಹಂಗೆ ನೀವು ಸ್ವಲ್ಪ ಮೀಟಿಂಗು ವಿಸಿಟ್ ನೀಡಿದ್ದೀರಾ ಅಂದರೆ ನೀವು ಫೋಟೋ ತೆಗೆಸ್ಕೋಬೇಕಲ್ಲ. ಅರ್ಥ ಆಯಿತು ಇವಾಗ ಅರ್ಥ ಆಯ್ತಪ್ಪ ನನಗೆ. ಅಯ್ಯೋ, ನಾನು ಏನೇನೋ ಕಲ್ಪನೆ ಮಾಡ್ಕೊಬಿಟ್ಟಿದ್ದೆ. ಇದೇನಪ್ಪ ಇದು ಸಕಲೇಶ್ ಹಿಂಗೆ ಅಂತ ಅಂದ್ಕೊಂಡೆ. ಅಯ್ಯೋ ಅದಕ್ಕೆ ಮತ್ತೆ ಪೆದ್ದು 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 ಅನ್ನೋದು ನಿನ್ನ. ಮೇಲಿಂದ ಪೆದ್ದು ಅಂತ ಕರಿತೀನಿ ನಿನ್ನ. ಪೆದ್ದು ಪೆದ್ದು ಅಂತ ನಾನು ಹೇಳ್ತಾನೆ ಇದ್ದೀನಿ, ಇವಳಿಗೆ ಅರ್ಥನೇ ಆಗ್ತಿಲ್ಲ. ನಾನು ಹೇಳ್ದೆ ಹಿಂಗೆ ಅಮ್ಮ ಕಣಮ್ಮ ಎಲ್ಲ ಇಲ್ಲಿ ನೋಡು, ಇಲ್ಲಿ ಯಾರನ್ನಾಗಲಿ ಹೇಳಿದ್ರು ಶಿಶ್ವಾರ್ಧಕ್ಕೆ ಮೇಡಮ್ಗಳು ಬಂದಿರ್ತಾರೆ ಇಂಜೆಕ್ಷನ್ ಹಾಕೋಕ್ಕೆ ಹುಡುಗರಿಗೆ. ಅವ್ರು ಹಂಗೇನೆ ಹಿಂಗೆ ಹುಡುಗರ್ಗೆ ಹಾಕ್ತಾನೆ ಫೋಟೋ ತೆಗೆಸ್ಕೊಂತಾರೆ. ಒಂದು ರಕ್ತ ಚೆಕಪ್ ಮಾಡೋರು ಬರ್ತಾರ, ಅವರು ಹಂಗೆ ಹಿಂಗೆ ಚೆಕಪ್ ಮಾಡ್ತಾ ಒಂದು BP ಚೆಕ್ ಮಾಡೋರು ಬರ್ತಾರೆ, ಅವರು ಹಂಗೆ ಎಲ್ಲ ಹಿಂಗೆ ಇಟ್ಕೊಂಡು ಫೋಟೋ ತೆಗೆಸ್ಕೊಂತಾರೆ. ಅವತ್ತೆ ಅಂತದ್ದು ಅರ್ಥ ಮಾಡ್ಕೊಂಡೈತೆ. ಅದಕ್ಕೆ ಮತ್ತೆ ನೀನು ಪೆದ್ದು ಮುದ್ದು ಅನ್ನೋದು. ಇನ್ಮೇಲಿಂದ ನಾನು ಪೆದ್ದು ಮುದ್ದು ಅಂತೀನಿ ನಿನ್ನ. ಸುಸು ಅನ್ನಲ್ಲ, ಸುಸು ಸುಸು ಅನ್ನೋದು ಚೆನ್ನಾಗಿರಲ್ಲ, ಪೆದ್ದು ಮುದ್ದು ಅಂತೀನಿ. ಹಂಗಾದ್ರೆ ಚೆನ್ನಾಗಿರುತ್ತೆ. ಪೆದ್ದು ಪೆದ್ದು ಹೊಡೆದು ಬಿಡ್ತೀನಿ ನೋಡ್ರಿ. ಪೆದ್ದುಗಿದ್ದು ಅಂದ್ರೆ ನನಗೆ ನೋಡಿ ಇಷ್ಟ ಆಗಲ್ಲ. ಪೆದ್ದುಗಿದ್ದೆ ಅಂತ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ನೋಡಮ್ಮ ಇವ್ರನ್ನ ಪೆದ್ದು ಅನ್ನೋದೇ ನನಗೂ ಗೊತ್ತಾಗುತ್ತೆ. ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಅಷ್ಟೇ. ಸ್ವಲ್ಪ ನನಗೂ ಗೊತ್ತಾಗುತ್ತೆ. ನಾನೇನು ತೀರಾ ಅನ್ಎಜುಕೇಟೆಡ್ ಅಲ್ಲ, ನಾನು ಎಜುಕೇಟೆಡ್ಡೆ. ನನಗೂ ಅರ್ಥ ಆಗುತ್ತೆ. ನಾನು ಇದನ್ನೆಲ್ಲ ಗೆಸ್ ಮಾಡಲೇ ಇಲ್ಲ. ನೋಡಿದ್ಯಾ? ನೀನೇ ಎಲ್ಲನ ಕ್ಲೀನಿಂಗ್ ಅಂತ ಹೇಳಿ ಎಲ್ಲನ ಕಾಲೇಜ್ಗಳಲ್ಲಿ ಎಲ್ಲನ ಹಾಕ್ತಾರೆ, ಎಲ್ಲನ ಕರ್ಕೊಂಡು ಹೋಗ್ತಾರೆ ಕ್ಲೀನಿಂಗ್ ಮಾಡಿಸೋದಕ್ಕಂತ ಹೇಳಿ. ಕಾಲೇಜಲ್ಲೆಲ್ಲ ಕರ್ಕೊಂಡು ಹೋಗಲ್ವಾ ನಿಮ್ಮನ್ನು? ಅದೇನೋ ಕ್ಯಾಂಪ್ ಅಂತ ಹೇಳಿ ಮಾಡಿ ಕರ್ಕೊಂಡು ಹೋಗ್ತಾರೆ ನೋಡು. ಕ್ಯಾಂಪ್ಗಳಿಗೆಲ್ಲ ಕರ್ಕೊಂಡೋಗಿ ಕ್ಲೀನಿಂಗ್ ಮಾಡಿ ನಿಮ್ಮ ಫೋಟೋಗಳೆಲ್ಲ ತೆಗ್ದು ಯಾಕಲ್ವಾ? ಹಾಗೆ ಅಯ್ಯೋ ನನಗೆ ಒಂಥರ ಭಯ ಆಗ್ಬಿಡ್ತು. ಏನಪ್ಪ ಇದು ನಮ್ಮ ಸುಸ್ಸು ಯಾವತ್ತೂ ನಮ್ಮ ಪೆದ್ದು ಮುದ್ದು ಈ ಥರ ನನಗೆ ಬೇಜಾರಾಗಿರಲಿಲ್ಲ, ಯಾವತ್ತೂ ಸಿಟ್ಟಾಗಿರಲಿಲ್ಲ. ಏನು ಇವತ್ತು ಇಷ್ಟು ಸ್ಟ್ರಾಂಗಾಗಿ ಸಕಲೇಶ್ ಅಂತ ಕರಿತಾ ಐತೆ ನಮ್ಮ ಪೆದ್ದು ಮುದ್ದು ಅಂದ್ಕೊಂಡೆ ನಾನು. ಪೆದ್ದು ಮಿದ್ದು ಪೆದ್ದು ಮಿದ್ದು. ಅಯ್ಯೋ, ನನಗೊಂದು ಹೆಸರು ಬಂದ್ಬಿಡ್ತಲ್ಲಪ್ಪ. ಪೆದ್ದು ಮುದ್ದು ಅಂತ ನನಗೆ ಹೆಸರು ಬಂದ್ಬಿಡ್ತಲ್ಲಪ್ಪ. ಮಾತಾಡ್ಕೊಂಬ್ಲೆ, ಅವ್ರ ಗಂಡ ಹೆಂಡತಿ ಪ್ರೀತಿಯಿಂದ ಮಾತಾಡ್ಕೊಂತಾರೆ ನಾನು. ನಾನೊಂದು ಸ್ವಲ್ಪ ಹೊತ್ತು ಒಳಕ್ಕೆ ಹೋಗ್ತೀನಿ. ಒಳಕ್ಕೆ ಮ್ಯಾಕ್ ಹೋಗೋಣ, ವಾರಕ್ಕೆ ಹೋಗ್ತೀನಿ. ಪೆದ್ದು ಮುದ್ದು ಡಾರ್ಲಿಂಗ್, ಪೆದ್ದು ಮುದ್ದು ಡಾರ್ಲಿಂಗ್. ನಮ್ಮಮ್ಮ ಅದೇ ಹೋಗ್ಬಿಡ್ತು ನೀವು ಮಾತಾಡ್ತಾ ಇರೋದಕ್ಕೆ. ಏನಿದು ಹಿಂಗೆ ಮಾತಾಡ್ತಾ ಇದ್ದಾರೆ ಸೈಕ್ಲೇಜ್ ಅಂತ ಅದೇ ಹೋಗ್ಬಿಡ್ತು ನಮ್ಮಮ್ಮ. ಮತ್ತೆ ನೀನು ಹಿಂಗೆ ಮಾತಾಡ್ತಿದ್ದಲ್ಲ, ನಾನು ಬೇರೆ ಹಿಂಗೆ ಮಾತಾಡಿದ್ದಲ್ಲ, ಅದಕ್ಕೆ ಅವತ್ತಿಗೆ ಒಂಥರ ಏನೋ ಗಂಡ ಹೆಂಡ್ತಿನೋ ಮಾತಾಡ್ತಾರೆ ಅಂತೇಳಿ ಅದೇ ಹೋಗ್ಬಿಡ್ತು. ನನಗೆ ಇವಾಗ ಗೊತ್ತಾಯ್ತಪ್ಪ. ನಮ್ಮ ಮನೆಯವ್ರದ್ದು ಕೆಲಸ ಎಂಥದ್ದು ಅಂತ ಹೇಳಿ. ಅವ್ರು ಇಂಜಿನಿಯರ್ ಅಲ್ಲ, ಅದಕ್ಕೆ ಸ್ವಲ್ಪ ಫೀಲ್ಡ್ ವರ್ಕ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಮೀಟಿಂಗ್ ಮಾಡ್ತಾರೆ. BBMP ಅವ್ರಿಗೆಲ್ಲ ಅವರು ಇವ್ರು ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲ ಕಡೆ ಫೀಲ್ಡ್ ವರ್ಕು ಇವ್ರದ್ದೆಲ್ಲ ಏನೇನೈತೆ. ಇನ್ನು ಇವ್ರದ್ದು ಎಷ್ಟು ಒಂಥರ ಕೆಲಸ ಅಲ್ಲ. ಇವ್ರು ಇಂಜಿನಿಯರ್ ಒಂಥರ ಇಂಜಿನಿಯರ್ ಅಲ್ಲ, ಇವರು ಹಲವಾರು ಕಡೆ ಇವ್ರು ಹೋಗಬೇಕು, ಫೀಲ್ಡು ಮೀಟಿಂಗ್ಗಳು ಮಾಡಬೇಕು. ಅದಕ್ಕೆ ಅವರಿಗೆಲ್ಲ ಇವರು ವರ್ಕರ್ಸ್ಗಳಿಗೆಲ್ಲ ಇವ್ರು ಬಾಸ್ ಇದ್ದಂಗೆ. ಇವ್ರಿಗೆ ಬಾಸ್ ಬೇರೆ, ಇವ್ರಿಗೆ ಬೇರೆ ಇರ್ತಾರೆ, ಅವ್ರಿಗೆ ಬೇರೆ ಇರ್ತಾರೆ, ಹಿಂಗೆ. ಅದಕ್ಕೆ ಅದೆಲ್ಲ ಫೋಟೋಗಳು ತೆಕ್ಕೊಂಡಿದ್ದಾರೆ. ನನಗೆ ಭಯ ಆಗ್ಬಿಟ್ಟಿತ್ತು. ನಮ್ಮ ಸಕಲೇಶು ಒಂಥರ ಇಂಜಿನಿಯರ್ ಅವರು. ಯಾಕಂದರೆ ಆ ವರ್ಕರ್ಸ್ಗಳಿಗೆಲ್ಲ ಅವ್ರು ಮಾಸ್ ಅಲ್ಲ, ಅದಕ್ಕೆ ನಾನಂತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟೆ. ಅಯ್ಯೋ, ನನಗಂತೂ ಭಯ ಆಗಿಬಿಟ್ಟಿತ್ತು, ಸಿಟ್ಟು ಬಂದಿತ್ತು. ಅಯ್ಯೋ ಇಂಜಿನಿಯರ್ ನಾನು ಯಾವ ರೀತಿ ನೋಡ್ಬಿಟ್ನಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಏನು ಮಾಡೋದು, ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.